ಆದರ ಸಾಕ ರಾತ್ರಿ ಹತ್ತ ನನ್ನ ನಿನ್ನ ಲವ್ ಸ್ಟೋರಿ ನನಗ ಯಾಕ ನಿನ್ನ ಕೊಡಲಿಲ್ಲ. ಈ ಥರ ಓಪನ್ ಆದ ತಕ್ಷಣ ಈ ಪ್ರಾಜೆಕ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನ್ಯೂ ಪ್ರಾಜೆಕ್ಟ್ ಮೇಲೆ ಓಕೆ ಮಾಡಿಕೊಂಡು ಸೊ ಇಲ್ಲಿ ಕಾಣುತ್ತೆ ಅಲಾಟ್ ಮಿಷನ್ ಹೋಗಿ ಈ ಲೋಗೋ ಮೇಲೆ ಕ್ಲಿಕ್ ಮಾಡಿಕೊಂಡು ಇಲ್ಲಿ ಕಲರ್ ಮತ್ತು ಫಿಲ್ ಮೇಲೆ ಕ್ಲಿಕ್ ಮಾಡಿಕೊಂಡು ಈ ಸ್ಟಾರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ಫೋಟೋನ ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋನ ಆ್ಯಡ್ ಮಾಡ್ಕೊಳ್ಬೇಕು. ಸೊ ಇವಾಗ ನಾನು ಫೋಟೋ ಆ್ಯಡ್ ಮಾಡ್ಕೊತೀನಿ ನೋಡಿ. ಇದು ಈ ಥರ ಎಲ್ಲಿ ಅಲರ್ಟ್ ಮಿಷನ್ ಹೋಗೈತೆ ಅಲ್ಲಿ ಮಾತ್ರ ಫೋಟೋನ ರಿಪ್ಲೇಸ್ ಮಾಡ್ಕೊಂತ ಹೋಗಿ. ಇದೇ ಥರ ರಿಪ್ಲೇಸ್ ಮಾಡ್ಕೊಂತೀವಿ. ಸೊ ನಿಮಗೆ ಬ್ಯಾಕ್ಗ್ರೌಂಡು ಚೆನ್ನಾಗಿ ಅನಿಸಿಲ್ಲಪ್ಪ ಅಂದ್ರೆ ಇಲ್ಲಿ ಕ್ಲಿಕ್ ಮಾಡಿಕೊಂಡು ಸೊ ಇದನ್ನು ಚೇಂಜ್ ಮಾಡ್ಕೊಳ್ಬೋದು. ನಾನು ಚೇಂಜ್ ಮಾಡ್ಕೊತೀನಿ ನೋಡಿ. ಹಲವಾರು ಬ್ಯಾಕ್ಗ್ರೌಂಡ್ ಇದ್ದಾವೆ, ಸೊ ಯಾವ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬೋದು. ಈ ಥರ ಸೆಲೆಕ್ಟ್ ಮಾಡಿಕೊಂಡು ಸೊ ಇಲ್ಲಿ ಸ್ವಲ್ಪ ಕಲರ್ ಹಾಕ್ಕೊಳ್ಬೇಕು. ಈ ಥರ ಹಾಕ್ಕೊಂಡು ಏನಿಲ್ಲ ಫ್ರೆಂಡ್ಸ್, ಈ ಥರ ಕ್ರಿಯೇಟ್ ಮಾಡ್ಕೊಳ್ಬೇಕು. ಅದನ್ನು ಈಸಿ ಐತಿ. ಸೊ ಒಂದು ಸಲ ತೋರಿಸ್ಕೊಡ್ತೀನಿ ಬನ್ನಿ. ಈ ಥರ ಹಾಕ್ಕೊಂಡು ಇಲ್ಲಿ ಬ್ಯಾಕ್ಗ್ರೌಂಡ್ನೇ ನೀವೇ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಸೆಲೆಕ್ಟ್ ಮಾಡಿಕೊಂಡು ಇದನ್ನು ಸ್ವಲ್ಪ ಬ್ಯಾಕಾಗಿ ತೊಗೊಳ್ಬೇಕು. ಈ ಥರ ತೊಗೊಂಡು ಇದನ್ನೇ ಮುಂದಕ್ಕೆ ತೊಗೊಳ್ಬೇಕು. ನೀವೇನಾದರೂ ಈ ಥರ ಹಿಂದಕ್ಕೆ ತೊಗೊಂಡ್ರೆ ಸೊ ಬ್ಯಾಕ್ಗ್ರೌಂಡ್ ಚೆನ್ನಾಗಿ ನೀಟಾಗಿ ಕೂತ್ಕೊಳ್ಳುತ್ತೆ. ಇದಾದ ನಂತರ ನೀವು ಇದಕ್ಕೆ ಇಲ್ಲಿ ಫೋಟೋನ ಸೆಲೆಕ್ಟ್ ಮಾಡ್ಕೋಬೇಕು. ನೀವು ಬ್ಯಾಕ್ಗ್ರೌಂಡ್ ರಿಮೂವ್ ಆಗಿರೋ ಫೋಟೋ ಈ ಥರ ಇಲ್ಲಿ ಫಿಟ್ ಅಂತ ಇಟ್ಕೊಳ್ಳಿ. ಚಿಕ್ಕದಾಗಿ ಮಾಡ್ಕೊಳ್ಳಿ. ಬೀಟ್ ಹಾಕ್ಕೊಂಡು ಕೆಳಗೆ ತನ್ನಿ. ಸೊ ಇಲ್ಲಿ ಬೀಟ್ ಹಾಕ್ಕೊಂಡು ಸೊ ಮೇಲೆ ಎಷ್ಟು ತೊಗೊಳ್ಳಿ. ಸೊ ಈ ಥರ ಇಷ್ಟೇ ಇರೋದು. ಇಲ್ಲಿ ನಿಮಗೆ ಬೇಕಾಗಿರೋದು ಈ ಥರ ಲಿರಿಕ್ಸ್ ಹಾಕೋಕ್ಕೂ ಹಾಕ್ಕೊಳ್ಬೋದು. ಏನಿಲ್ಲ ಫ್ರೆಂಡ್ಸ್, ಜಸ್ಟ್ ಈಸಿ ಐತಿ. ಆದರೆ ನೀವು ನೋಡ್ಕೊಂಡು ಮಾಡ್ಕೊಂಡ್ರೆ ಈಸಿನೇ. ಇದನ್ನು ಕೇಳತ್ತಾನೆ ನಿಮಗೆ ಬೇಕಾದ್ರೆ ಲಿರಿಕ್ಸ್ನ ಹಾಕ್ಕೊಳ್ಬೇಕು. ಇಲ್ಲ ಹಾಕ್ತಾ ನೋಡಿ ಲಿರಿಕ್ಸ್ ಯಾವ ಥರ ಅಂತಂದು. ಸೊ ಈ ಥರ
ಸ್ವಲ್ಪ ದೊಡ್ಡದಾಗಿ ಈ ಥರ ಇಟ್ಕೊಳ್ಳಿ, ಈಸಿಯಾಗಿ ಬರುತ್ತೆ. ಇಷ್ಟೇ ಇರೋದು. ಸೊ ಥ್ಯಾಂಕ್ ಯು ಫ್ರೆಂಡ್ಸ್. ದಯವಿಟ್ಟು ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ ಫ್ರೆಂಡ್ಸ್. ಮುಂದಿನ ವಿಡಿಯೋದಲ್ಲಿ ಸಿಗೋಣ.